ಪ್ರಶ್ನೆಗಳು. ಗರೀಬಿ ಹಠಾವೋ ಎಂದು ಘೋಷಣೆ ಮಾಡಿದವರು ಯಾರು? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು, ವಿ.ಪಿ. ಸಿಂಗ್. ಸರಿಯಾದ ಉತ್ತರ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರ 1971 ಪ್ರಚಾರದ ವಿಷಯ ಮತ್ತು ಘೋಷಣೆಯಾಗಿತ್ತು. ಘೋಷವಾಕ್ಯ ಮತ್ತು ಅದರೊಂದಿಗೆ ಬಂದ ಪ್ರಸ್ತಾವಿತ ಬಡತನ ವಿರೋಧಿ ಕಾರ್ಯಕ್ರಮಗಳ ಗ್ರಾಮೀಣ ಮತ್ತು ನಗರ ಬಡವರ ಆಧಾರದ ಮೇಲೆ ಸ್ವತಂತ್ರ ರಾಷ್ಟ್ರೀಯ ಬೆಂಬಲವನ್ನು ನೀಡಲು ಮಾಡಲಾಗಿದೆ. ಜರ್ಮನ್ ಮತ್ತು ಪೋಲೆಂಡ್ ಮಧ್ಯದ ಗಡಿ ರೇಖೆ ಯಾವ ಪ್ರದೇಶದಲ್ಲಿದೆ? ಹಿಂಡನ್ಬರ್ಗ್, ಲಂಡನ್, ಅಲಾಸ್ಕಾ, ಜರ್ಮನ್. ಸರಿಯಾದ ಉತ್ತರ ಹಿಂಡನ್ಬರ್ಗ್. ಜರ್ಮನ್ ಮತ್ತು ಪೋಲೆಂಡ್ ಮಧ್ಯದ ಗಡಿ ರೇಖೆ ಹಿಂಡನ್ಬರ್ಗ್ನಲ್ಲಿದೆ. ಇದನ್ನು ಹಿಂಡನ್ಬರ್ಗ್ ಲೈನ್ ಎಂದಲೂ ಕರೆಯುತ್ತಾರೆ. ಯಾವ ನಗರದಿಂದ ಡಾನ್ ಪತ್ರಿಕೆ ಪ್ರಕಟಗೊಳ್ಳುತ್ತದೆ? ಮಂಗಳೂರು, ಕರಾಚಿ, ಲಾಹೋರ್, ಇಸ್ಲಾಮಾಬಾದ್. ಸರಿಯಾದ ಉತ್ತರ ಕರಾಚಿ. ಡಾನ್ ಪಾಕಿಸ್ತಾನಿ ಇಂಗ್ಲಿಷ್ ಭಾಷೆಯ ಪತ್ರಿಕೆಯಾಗಿದ್ದು ಇದನ್ನು 1941ರಲ್ಲಿ ಜಿನ್ನಾ ಅವರು ಬ್ರಿಟಿಷ್ ಭಾರತದಲ್ಲಿ ಪ್ರಾರಂಭಿಸಿದರು. ಇದು ಪಾಕಿಸ್ತಾನದ ಅತಿದೊಡ್ಡ ಇಂಗ್ಲಿಷ್ ಪತ್ರಿಕೆಯಾಗಿದೆ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು? ಕಲ್ಕತ್ತಾ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್, ರಾಜಸ್ಥಾನ್ ಹೈಕೋರ್ಟ್, ದೆಹಲಿ ಹೈಕೋರ್ಟ್. ಸರಿಯಾದ ಉತ್ತರ ಕಲ್ಕತ್ತಾ ಹೈಕೋರ್ಟ್. ಕಲ್ಕತ್ತಾ ಹೈಕೋರ್ಟ್ ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್ ಆಗಿದೆ. ಮಾನವ ದೇಹದಲ್ಲಿನ ರಕ್ತದ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ವಿಲಿಯಂ ಬೆಂಟಿಕ್, ವಿಲಿಯಂ ಹಾರ್ವೆ, ಲೂಯಿ ಪಾಶ್ಚರ್, ಸಿ.ಎನ್.ಆರ್. ರಾವ್. ಸರಿಯಾದ ಉತ್ತರ ವಿಲಿಯಂ ಹಾರ್ವೆ. ಇವರು ಒಬ್ಬ ಇಂಗ್ಲಿಷ್ ವೈದ್ಯರಾಗಿದ್ದರು. ಇವರು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರದಲ್ಲಿ ಪ್ರಭಾವಶಾಲಿ ಕೊಡುಗೆಗಳನ್ನು ನೀಡಿದರು. ಮೆದುಳು ಮತ್ತು ದೇಹದ ಉಳಿದ ಭಾಗಗಳಿಗೆ ರಕ್ತದ ವ್ಯವಸ್ಥಿತ ಪರಿಚಲನೆ ಮತ್ತು ಗುಣಗಳನ್ನು ಸಂಪೂರ್ಣವಾಗಿ ಮತ್ತು ವಿವರವಾಗಿ ವಿವರಿಸಿದ ಮೊದಲ ಪ್ರಸಿದ್ಧ ವೈದ್ಯರಾಗಿದ್ದರು. ಬೇಗಂ ಅಖ್ತರ್ ಅವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಶಾಸ್ತ್ರೀಯ ಸಂಗೀತ, ಗಜಲ್, ಹಿಂದೂಸ್ತಾನಿ ಸಂಗೀತ, ಜನಪದ ಸಂಗೀತ. ಸರಿಯಾದ ಉತ್ತರ ಗಜಲ್. ಇವರು ಭಾರತೀಯ ಗಾಯಕಿ ಮತ್ತು ನಟಿ. ಮಲ್ಲಿಕಾ ಎ ಗಜಲ್ ಎಂದು ಕರೆಯಲ್ಪಡುವ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಜಲ್, ದಾದ್ರಾ ಮತ್ತು ಟುಂಗ್ರಿ ಪ್ರಕಾರಗಳ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪ್ರದಾನ ಮಾಡಲು ಆರಂಭಿಸಿದ ವರ್ಷ ಯಾವುದು? 1966, 1985, 1945, 1955. ಸರಿಯಾದ ಉತ್ತರ 1955. ಭಾರತ ರತ್ನ ಪ್ರಶಸ್ತಿಯನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಮತ್ತಿತರ ಕ್ಷೇತ್ರಗಳಲ್ಲಿ ಅತಿ ದೊಡ್ಡ ಸಾಧನೆಗಳನ್ನು ತೋರಿದ ಗಣ್ಯರಿಗೆ ನೀಡಲಾಗುತ್ತದೆ. ಭಾರತದಲ್ಲಿ ಎಷ್ಟು ಅಂಚೆ ವಲಯಗಳಿವೆ? 7 ವಲಯಗಳು, 4 ವಲಯಗಳು, 8 ವಲಯಗಳು, 10 ವಲಯಗಳು. ಸರಿಯಾದ ಉತ್ತರ 8 ವಲಯಗಳು. ಭಾರತೀಯ ಅಂಚೆ ಸೇವೆಯು ಭಾರತ ಸರ್ಕಾರ ನಡೆಸುವ ಸಾರ್ವಜನಿಕ ಅಂಚೆ ವ್ಯವಸ್ಥೆಯಾಗಿದೆ. ಗೋಲ್ಡನ್ ಗರ್ಲ್ ಈ ಕೃತಿಯ ಕರ್ತೃ ಯಾರು? ಪಿ.ವಿ. ಸಿಂಧು, ಪಿ.ಟಿ. ಉಷಾ, ಸಾಕ್ಷಿ ಮಲ್ಲಿಕ್, ಸಾನಿಯಾ ಮಿರ್ಜಾ. ಸರಿಯಾದ ಉತ್ತರ ಪಿ.ಟಿ. ಉಷಾ.
ಪಿಟಿ ಉಷಾ ಅವರು ಭಾರತದ ಪ್ರಖ್ಯಾತ ಕ್ರೀಡಾಪಟು ಎಂದು ಪರಿಚಿತರಾಗಿದ್ದಾರೆ. ಅವರು ಕೇರಳ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಅವರನ್ನ ಭಾರತದ ಓಟದ ರಾಣಿ ಎಂದು ಕರೆಯುತ್ತಾರೆ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ ಗಿಂತ ಹೆಚ್ಚು ಆಗಿರಬಾರದು. 6 ತಿಂಗಳು, 8 ತಿಂಗಳು, 4 ತಿಂಗಳು, 9 ತಿಂಗಳು. ಸರಿಯಾದ ಉತ್ತರ 6 ತಿಂಗಳು. ಭಾರತದ ಸಂವಿಧಾನವು ಸಂಸತ್ತಿನ ಅಧಿವೇಶನಗಳ ಆವರ್ತನವನ್ನು ನಿಗದಿಪಡಿಸಿದೆ. ಈ ನಿಯಮದ ಪ್ರಕಾರ ಸಂಸತ್ತಿನ 2 ಅಧಿವೇಶನಗಳು ನಡುವಿನ ಅಂತರವು 6 ತಿಂಗಳಿಗಿಂತ ಹೆಚ್ಚು ಆಗಿರಬಾರದು ಎಂದಾಗಿದೆ.